ಯಾವುದಾದ್ರು ಮನೆಯಲ್ಲಿ ಯಾವುದಾದ್ರು ಆರೋಗ್ಯ ಕೆಟ್ಟೋದ್ರೆ ಅದರಲ್ಲೂ ಕೂಡ ಈ ರೀತಿ ಅಪಘಾತದಲ್ಲಿ ಆದಾಗ ಯಾವ ಸ್ಥಿತಿ ಆಗುತ್ತೆ ಅಂತ ಎಲ್ಲರಿಗೂ ಕೂಡ ಗೊತ್ತಿದೆ. ಮತ್ತು ರಾಜ್ಯ ಸರ್ಕಾರ ನನಗನ್ಸುತ್ತೆ ಅನೇಕ ಗ್ಯಾರಂಟಿನ ಕೊಡ್ತಾ ಇರುವಾಗ ಪ್ರಧಾನಮಂತ್ರಿಗಳು 5 ಲಕ್ಷ ರೂಪಾಯಿ ಆಯುಷ್ಮಾನ್ ಭಾರತ್ ತಂದಿರೋ ಹಿನ್ನೆಲೆಯಲ್ಲಿ ಇಂಥ ಪ್ರಕರಣದಲ್ಲಿ ನಾವು ಉಚಿತವಾಗಿ ಉತ್ತಮ ಚಿಕಿತ್ಸೆ ಕೊಡೋ ದೃಷ್ಟಿಯಿಂದನೂ ಕೂಡ ನಾವು ಗಂಭೀರವಾಗಿ ಯೋಚನೆ ಮಾಡಬೇಕಾಗಿದೆ. ನಾವು ವಿದ್ಯೆ ಮತ್ತು ಆರೋಗ್ಯ ಇವೆರಡರದ್ದು ನಿಜವಲ್ಲೂ ಕೂಡ ಗ್ಯಾರಂಟಿ ಕೊಟ್ಟರೆ ಸಮಾಜ ಸುಸ್ಥಿರ ಆಗುತ್ತೆ, ಸಮಾಜ ಆರೋಗ್ಯಕರ ಆಗುತ್ತೆ. ಮತ್ತೊಮ್ಮೆ ಒಟ್ಟಾರೆ ಇವತ್ತು ಒಂದು ಯಾವುದಾದ್ರು ಮನೆಯಲ್ಲಿ ಯಾವುದಾದ್ರು ಆರೋಗ್ಯ ಕೆಟ್ಟೋದ್ರೆ ಅದರಲ್ಲೂ ಕೂಡ ಈ ರೀತಿ ಅಪಘಾತದಲ್ಲಿ ಆದಾಗ ಯಾವ ಸ್ಥಿತಿ ಆಗುತ್ತೆ ಅಂತ ಎಲ್ಲರಿಗೂ ಕೂಡ ಗೊತ್ತಿದೆ. ಮತ್ತು ರಾಜ್ಯ ಸರ್ಕಾರ ನನಗನ್ಸುತ್ತೆ ಅನೇಕ ಗ್ಯಾರಂಟಿನ ಕೊಡ್ತಾ ಇರುವಾಗ ಪ್ರಧಾನಮಂತ್ರಿಗಳು 5 ಲಕ್ಷ ರೂಪಾಯಿ ಆಯುಷ್ಮಾನ್ ಭಾರತ್ ತಂದಿರೋ ಹಿನ್ನೆಲೆಯಲ್ಲಿ ಇಂಥ ಪ್ರಕರಣದಲ್ಲಿ ನಾವು ಉಚಿತವಾಗಿ ಉತ್ತಮ ಚಿಕಿತ್ಸೆ ಕೊಡೋ ದೃಷ್ಟಿಯಿಂದನೂ ಕೂಡ ನಾವು ಗಂಭೀರವಾಗಿ ಯೋಚನೆ ಮಾಡಬೇಕಾಗಿದೆ. ನಾವು ವಿದ್ಯೆ ಮತ್ತು ಆರೋಗ್ಯ ಇವೆರಡರದ್ದು ನಿಜವಲ್ಲೂ ಕೂಡ ಗ್ಯಾರಂಟಿ ಕೊಟ್ಟರೆ ಸಮಾಜ ಸುಸ್ಥಿರ ಆಗುತ್ತೆ, ಸಮಾಜ ಆರೋಗ್ಯಕರ ಆಗುತ್ತೆ. ಮತ್ತೊಮ್ಮೆ ನನ್ನ ಶ್ರೀ ಪ್ರಭಾಕರ್ ಅವ್ರಿಗೆ, ಹೆಲ್ತ್ ಮಿನಿಸ್ಟ್ರಿಗೆ, ಆಸ್ಪತ್ರೆಯವರಿಗೆ ಎಲ್ಲರಿಗೂ ಕೂಡ ನಾನು ಧನ್ಯವಾದ ಹೇಳ್ತೀನಿ. ನಮ್ಮದು ಒಂದೇ ಪ್ರಾರ್ಥನೆ, ಆ ಕುಸುಮ ಪೂರ್ಣ ಆರೋಗ್ಯವಂತಳಾಗಬೇಕು. ಅವಳು ಸ್ವಂತ ಕಾಲ ಮೇಲೆ ನಿಲ್ಲಂಗೆ ನಾವೆಲ್ಲ ಸಹಾಯ ಮಾಡೋಣ. ನಾನು ಮಾಡ್ತೀನಿ. ಅವಳಿಗೆ ಶುಭವಾಗಲಿ ಅಂತ ನಾನು ಕೇಳ್ಕೊಡ್ತೀನಿ. ನಮಸ್ಕಾರ. ಎಲ್ಲರೂ ಕೂಡ ನಮಸ್ಕಾರ. ನಾನು ಒಂದು ವಿದ್ಯಮಾನದ ಬಗ್ಗೆ ತಮ್ಮ ಜೊತೆ ಹಂಚ್ಕೊಳ್ಳೋಕ್ಕೋಸ್ಕರ ತಮ್ಮ ಮುಂದೆ ಬಂದಿದ್ದೇನೆ. ಈಗ 4 ವಾರದ ಹಿಂದೆ ನನ್ನ ಫೇಸ್ಬುಕ್ಕಲ್ಲಿ ಒಂದು ಪೋಸ್ಟ್ ಮಾಡಿದ್ದೆ. KGF ಹತ್ರ ಒಂದು ಹಳ್ಳಿನಲ್ಲಿ ಒಬ್ಬಳು ಹುಡುಗಿ, ಕುಸುಮ ಅಂತ, 16 ವರ್ಷದ ಹುಡುಗಿ, ಅಪಘಾತವೊಂದರಲ್ಲಿ ತನ್ನ ಒಂದು ಸಂಪೂರ್ಣ ಕಾಲು ಕಳ್ಕೊಂಡ್ರೂ ಕೂಡ ಆ್ಯಂಬ್ಯುಲೆನ್ಸಲ್ಲಿ ಹೋಗಿ SLC ಎಕ್ಸಾಮ್ ಬರೆದಿದ್ದು ಇಡೀ ರಾಜ್ಯದಲ್ಲಿ ಅದೊಂದು ಸುದ್ದಿ ಆಗಿತ್ತು. ನಾವು ಅವ್ರ ಮನೆಗೆ ಹೋಗಿ ಆ ಹುಡುಗಿ ಜೊತೆ ಮಾತಾಡಿ ಆ ಹುಡುಗಿಗೆ ಧೈರ್ಯ ತುಂಬಿ, ನಿನ್ನ ಕಾಲ ಮೇಲೆ ನಿಂತ್ಕೊಳ್ಳೋಂಗೆ ಒಂದು ಕಾಲಿನ, ಅಂದರೆ ಕೃತಕ ಕಾಲು, ಆರ್ಟಿಫಿಷಿಯಲ್ ಲೆಗ್, ಅದ್ರ ವ್ಯವಸ್ಥೆ ಮಾಡ್ತೀನಿ ಅಂತ ಧೈರ್ಯ ತುಂಬಿ ಬಂದಿದ್ದೆ ನಾನು. ಪಾಪ ಅವರಪ್ಪ ಸಣ್ಣ ಕೃಷಿಕ. ಆ ಹುಡುಗಿದು ಕಾಲ್ದು ಇದಾದಾಗ, ಆಕ್ಸಿಡೆಂಟ್ ಆದಾಗ ಆಸ್ಪತ್ರೆಗೆ ಸುಮಾರು 50 ಲಕ್ಷದಷ್ಟು ಹಣನ ಅವನು ಖರ್ಚು ಮಾಡಿಬಿಟ್ಟಿದ್ದ. ತನ್ನ ಒಬ್ಬಳೇ ಇರೋದು ಮಗಳು ಚೆನ್ನಾಗಿ ಸಾಕಬೇಕು ಅಂತ. ಈಗ ನಿನ್ನೆ ನನ್ನ ಜೊತೆ ಇದ್ದ ನನ್ನ ಸ್ನೇಹಿತ ಗೌತಮ್ ಅವರಿಗೆ ಒಂದು ಮೆಸೇಜ್ ಬಂತು. ಆ ಹುಡುಗಿಗೆ ಮತ್ತೆ ಏನೋ ಸೀರಿಯಸ್ ಆಗಿದೆ, ಮತ್ತು ಅದೇ ಆಸ್ಪತ್ರೆಗೆ ತೊಗೊಂಬಂದಿದ್ದಾರೆ, ಅವರಪ್ಪ ಕಂಗಾಲಾಗಿದ್ದಾರೆ ಅಂತ. ಇವತ್ತು ನಾನು ಆಸ್ಪತ್ರೆಗೆ ಹೋಗಿದ್ದೆ, ಆಸ್ಟರ್ ಆಸ್ಪತ್ರೆಗೆ, ವೈಟ್ಫೀಲ್ಡಲ್ಲಿ ಹೋಗಿ ನೋಡಿದಾಗ ಗೊತ್ತಾಯಿತು ಆ ಹುಡುಗಿಗೆ 4 ದಿವಸದ ಹಿಂದೆ ಫೀವರ್ ಬಂತು ಅಂತ, ಜ್ವರ ಬಂತು ಅಂತ. ಜೊತೆಗೆ ಅಲ್ಲಿ KGF ಆಸ್ಪತ್ರೆ, ಕೋಲಾರ ಆಸ್ಪತ್ರೆ ಎಲ್ಲೂ ಕೂಡ ಟ್ರೀಟ್ಮೆಂಟ್ ಕೊಡೋದಕ್ಕೆ ಹಿಂಜರಿದಾಗ, ಯಾಕಂದರೆ ಒಂದು ಕಾಲು ಕಳ್ಕೊಂಡಿತ್ತು. ಅದು ಮತ್ತೆ ಇದೇ ಆಸ್ಪತ್ರೆಗೆ ಒಂದು ಸೇರಿಸಿದ್ದಾರೆ. ಆಸ್ಪತ್ರೆಯಲ್ಲಿ ಇವು ಕೇಳ್ಕೊಂಡಿರ್ತಾರೆ, ನಮ್ಮ ಹತ್ರ ಹಣ ಇಲ್ಲ ಅಂತ. ಇಲ್ಲೆಲ್ಲ ಸಣ್ಣದು ಟೆಸ್ಟ್ ಮಾಡಬೇಕು, ಅದು ಮಾಡಬೇಕು, ಆ ವಾರ್ಡು, ICU ಅಂತೆಲ್ಲ ಸೇರಿಸಿ ಟ್ರೀಟ್ಮೆಂಟ್ ಕೊಟ್ಟಿದ್ದಾರೆ. ನಿನ್ನೆಗೆ ಆ ಹುಡುಗಿ ತಂದೆಗೆ, ಶಂಕರಪ್ಪ ಅಂತ, ಸಣ್ಣ ಕೃಷಿಕ, ಅವ್ರಿಗೆ 5.5 ಲಕ್ಷ ರೂಪಾಯಿ ರನ್ನಿಂಗ್ ಬಿಲ್ ಅಂತ ಕೊಟ್ಟಿದ್ದಾರೆ. ಅಂದರೆ ಫೈನಲ್ ಬಿಲ್ ಅಲ್ಲ, ಅದು ರನ್ನಿಂಗ್ ಬಿಲ್, ಅದು ಮುಂದುವರಿಯುತ್ತೆ ಅಂತ. 5.5 ಲಕ್ಷ. ಅವ್ನು ಗಾಬರಿ ಆಗ್ಬಿಟ್ಟಿದೆ, ಎಲ್ಲಿಂದ ತರ್ತಾನೆ? ಮತ್ತು ನನ್ನ ಸ್ನೇಹಿತರ ಹತ್ರ ಹೇಳಿದ್ರಂಥವ್ರು, ಶಂಕರಪ್ಪ ಸರ್, ನನಗೆ ಒಂದೇ ಮಾರ್ಗ ಇರೋದು, ನಾನೇ ಆಸ್ಪತ್ರೆಗೆ ಹೇಳಿದ್ದೀನಿ, ನನ್ನ ಮೂತ್ರಪಿಂಡವ, ನನ್ನ ಕಿಡ್ನಿನ ಬೇಕಾದ್ರೆ ತೊಗೊಳ್ಳಿ, ನನ್ನ ಮಗಳಿಗೆ ನನ್ನ ದುಡ್ಡು ಕೊಡೋಕ್ಕೆ ದುಡ್ಡಿಲ್ಲ ಅಂತ. ಅದು ಕೇಳಿ ನಂಗೆ ಭಾಳ ಕಸಿವಿಸಿ ಆಯಿತು. ಇವತ್ತು ಮಧ್ಯಾಹ್ನ ನಾನು ಆಸ್ಪತ್ರೆಗೆ ಹೋಗಿದ್ದೆ, ಹುಡುಗಿ ಜೊತೆ ಮಾತಾಡಿದೆ, ತಂದೆ ಜೊತೆ ಮಾತಾಡಿದೆ, ತಾಯಿ ಜೊತೆ ಮಾತಾಡಿದೆ, ಮತ್ತು ಆಸ್ಪತ್ರೆ ಮ್ಯಾನೇಜ್ಮೆಂಟ್ ಜೊತೆ ಮಾತಾಡಿದೆ. ನೋಡ್ರಿ, ಇವ್ರ ಕೈಲಿ ಏನೂ ಇಲ್ಲ, ಈಗ ನೀವು ಡಿಸ್ಚಾರ್ಜ್ ಮಾಡಿದ್ರೆ ನಾನು ಸಂಪೂರ್ಣ ಉಚಿತವಾಗಿ ಬೇರೆ ಆಸ್ಪತ್ರೆ ಚಿಕಿತ್ಸೆ ಕೊಡೋಕ್ಕೆ ವ್ಯವಸ್ಥೆ ಮಾಡ್ತೀನಿ ಅಂದ್ಬಿಟ್ಟು ನನ್ನ ಸ್ನೇಹಿತರ ಜೊತೆ ಮಾತಾಡಿದೆ. ಅದಕ್ಕೆ ವ್ಯವಸ್ಥೆ ಮಾಡಿದ್ದೆ ನಾನು. ಸೊ ಓಕೆ, ಕೊಡೋಕ್ಕಾಗೋದಿಲ್ಲ ಅಂತ. ನಾವು ಅವ್ರ ಜೊತೆ ಮಾತಾಡಬೇಕು, ಇವ್ರ ಜೊತೆ ಮಾತಾಡಬೇಕು ಅಂತ ಚರ್ಚೆ ಸ್ಟಾರ್ಟ್ ಮಾಡಿದಾಗ ನಾನು ರಾಜ್ಯದ ಆರೋಗ್ಯ ಸಚಿವರ ಜೊತೆ ಮಾತಾಡಿದೆ, ಶ್ರೀ ದಿನೇಶ್ ಗುಂಡೂರಾವ್ ಜೊತೆ. ಎಲ್ಲ ಎಕ್ಸ್ಪ್ಲೇನ್ ಮಾಡಿ, ನೀವು ಆಸ್ಪತ್ರೆಗೆ ಹೇಳಿ ಬಿಡಬೇಕಾಗತ್ತೆ ಇಂಥದ್ದು ರೇರಸ್ ಶಬ್ದ, ಪಾಪ ದುಡ್ಡಿಲ್ಲ ಅವ್ರ ಹತ್ರ ಅಂತ.
ಆಮೇಲೆ ರಾಜ್ಯದ ಆರೋಗ್ಯ ಆಯುಕ್ತರು, ಹೆಲ್ತ್ ಕಮಿಷನರ್ ಜೊತೆ ನಾನು ಮಾತಾಡಿದೆ. ಅದೇ ರೀತಿ ನಾನು ಬೆಂಗಳೂರು ಕೇಂದ್ರ ಸಂಸದರು, ಬೆಂಗಳೂರು ಸೆಂಟ್ರಲ್ ಪಾರ್ಲಿಮೆಂಟರಿ ಕಾನ್ಸ್ಟಿಟ್ಯೂನ್ಸಿ MP ಆದ ನಮ್ಮ PC ಮೋಹನ್ ಅವ್ರ ಜೊತೆನೂ ಕೂಡ ನಾನು ಮಾತಾಡಿದ್ದೀನಿ. ಆ PC ಮೋಹನ್ ಅವರು ಕೂಡ ಡೀಟೇಲ್ಸ್ ಕಳಿಸಿದ್ದಾರೆ. ಎಲ್ಲರೂ ಡೀಟೇಲ್ಸ್ ಕಳಿಸಿದ್ರು, ನಾವು ಮಾತಾಡ್ತೀವಿ ಅಂದರು. ಇರಲಿ ಒಂದು ಚಾನ್ಸ್ ಅಂದ್ಬಿಟ್ಟು ನಾನು ಮುಖ್ಯಮಂತ್ರಿಗಳ ಮಾಧ್ಯಮ ಸಲಹೆಗಾರ ಶ್ರೀ KV ಪ್ರಭಾಕರ್ ಅವ್ರ ಜೊತೆ ಮಾತಾಡಿದೆ. KV ಪ್ರಭಾಕರ್ ಅವರು ಹುಣಸೂರಲ್ಲಿ ಮುಖ್ಯಮಂತ್ರಿಗಳ ಜೊತೆ ಯಾವುದೋ ಕಾರ್ಯಕ್ರಮದಲ್ಲಿದ್ದರು. ಆ ಸದ್ದಿನ ನಡುವೆನೂ ಕೂಡ ನನ್ನ ಫೋನ್ ಕರೆ ಸ್ವೀಕರಿಸಿ ನಾನು ಆ ಹುಡುಗಿದು ಬ್ಯಾಕ್ಗ್ರೌಂಡು, SLC ಎಕ್ಸಾಮ್ ಬರೆದಿದ್ದು ಇದನ್ನೆಲ್ಲ ವಿವರಿಸಿದಾಗ ಸರ್ ಡೀಟೇಲ್ಸ್ ಕಳಿಸಿದ್ರು. ಸೊ ಅವರ ಮೇಲ್ ID ತೊಗೊಂಡು ಮೇಲ್ ID ಕಳಿಸಿ ಕೊನೆ ಪ್ರಭಾಕರ್ ಅವರೇ ಆಸ್ಪತ್ರೆಯವ್ರ ಜೊತೆ ಮಾತಾಡಿ ನಾವು ಮುಖ್ಯಮಂತ್ರಿಗಳ ನಿಧಿಯಿಂದ ಅವರಿಗೆ ಕೊಡ್ತೀವಿ, ಈ ಮ್ಯಾಕ್ಸಿಮಮ್ ನಿಮಗೆ ಪೇಮೆಂಟ್ ಮಾಡ್ತೀವಿ, ಸೊ ಗ್ಯಾರಂಟಿ ನಾವು ಕೊಡ್ತೀವಿ ಅಂತ ಅವ್ರು ಹೇಳಿದ್ರು. ಮತ್ತೆ ಆಸ್ಪತ್ರೆಯವ್ರ ಜೊತೆ ಕೂತ್ಕೊಂಡೆ. ನೋಡ್ರಿ ಇವ್ರ ಹತ್ರ ಏನಿಲ್ಲ, ಇವಾಗ ಇಲ್ಲ ಸರ್ ಮುಖ್ಯಮಂತ್ರಿಗಳು ಹೇಳಿದ್ದಾರೆ, ಈಗ ಹೋಮ್ ಮಿನಿಸ್ಟರ್ ಇದು ಹೆಲ್ತ್ ಮಿನಿಸ್ಟ್ರದ್ದು ಕೂಡ ಫಂಡ್ ಬಂದಿದೆ ನಮಗೆ, ಆಯಿತು ನಾವು ಕೆಲಸ ಮಾಡೋಣ ಸರ್, ನಾವು ಕೂಡ ಒನ್ ಆಫ್ ಇಟ್ಸ್ ಕೈಂಡ್ ನಮ್ಮ ಆಸ್ಪತ್ರೆ ಇಷ್ಟು ಟ್ರೀಟ್ಮೆಂಟ್ ಕೊಟ್ಟಿದ್ದೀವಿ, ಇನ್ನೆರಡು ದಿವಸ ನಾವು ಸ್ಟೆಬಿಲೈಸ್ ಮಾಡಬೇಕು. ನಾವು ಅಲ್ಲಪ್ಪ ಇನ್ನೆರಡು ದಿವಸ ಇಟ್ಕೊಂಡ್ರೆ ಇನ್ನು ಬಿಲ್ ಜಾಸ್ತಿ ಆಗುತ್ತೆ. ಇಲ್ಲ ಸರ್ ಒಂದೇ ಒಂದು ಪೈಸೆ ನಾವು ತೊಗೊಳೋದಿಲ್ಲ, ಬುಧವಾರದೊತ್ತಿಗೆ ನಾವು ಡಿಸ್ಚಾರ್ಜ್ ಮಾಡಿಸ್ತೀವಿ ಅಂತ ಹೇಳಿದ್ದಾರೆ. ಬುಧವಾರ ಅವ್ರನ್ನ ಬೇರೆ ಆಸ್ಪತ್ರೆಗೆ ನಾನು ಶಿಫ್ಟ್ ಮಾಡಿಸಿ ಉಚಿತ ಟ್ರೀಟ್ಮೆಂಟ್ ಕೊಡಿಸೋದು ತೀರ್ಮಾನ ಆಗಿದೆ, ವ್ಯವಸ್ಥೆ ಮಾಡಿದ್ದೀನಿ. ಇದರಲ್ಲಿ ನಾನು ನಿಜವಲ್ಲೂ ಕೂಡ ನಾನು ಫೋನ್ ಮಾಡಿದಾಗ ಇದಕ್ಕೆ ಸ್ಪಂದಿಸಿದ ಮುಖ್ಯಮಂತ್ರಿಗಳ ಮಾಧ್ಯಮ ಸಲಹೆಗಾರ KV ಪ್ರಭಾಕರ್ ಅವರಿಗೆ ನಾನು ಧನ್ಯವಾದಗಳನ್ನ ಹೇಳ್ತೇನೆ. ಭಾಳ ಸ್ಪಂದಿಸಿ ಪುಟ್ಟ ಕುಟುಂಬ, ಬಡ ಕುಟುಂಬ, ಅದಕ್ಕೆ ಇವತ್ತು ಧೈರ್ಯವಾಗಿ ಸರ್ಕಾರನೇ ಇವತ್ತು ಬಂದು ನಿಂತಿರೋದು ಒಂದು ರೀತಿ ಸಮಾಧಾನ ತಂದಿದೆ, ನೆಮ್ಮದಿ ತಂದಿದೆ. ಜೊತೆಗೆ ಆಸ್ಪತ್ರೆಯವರು ಕೂಡ ನಮ್ಮ ಆಸ್ಪತ್ರೆ ಇಷ್ಟು ಟ್ರೀಟ್ಮೆಂಟ್ ಕೊಟ್ಟಿದ್ದೀವಿ, ಇನ್ನು ಮುಂದೆ ನಾವೇನು ಚಾರ್ಜ್ ಮಾಡ್ದೇನೆ ಆ ಮಗುಗೆ ನಾವು ಸ್ಟೆಬಿಲೈಸ್ ಮಾಡ್ತೀವಿ ಅಂತ ಏನು ಭರವಸೆ ಕೊಟ್ಟಿದ್ದಾರೆ ಆಸ್ಪತ್ರೆಯವ್ರಿಗೂ ಕೂಡ ನಾನು ಧನ್ಯವಾದ ಹೇಳ್ತೀನಿ. ಒಟ್ಟಾರೆ ಇವತ್ತು ಒಂದು ಯಾವುದಾದ್ರು ಮನೆಯಲ್ಲಿ ಯಾವುದಾದ್ರು ಆರೋಗ್ಯ ಕೆಟ್ಟೋದ್ರೆ ಅದರಲ್ಲೂ ಕೂಡ ಈ ರೀತಿ ಅಪಘಾತದಲ್ಲಿ ಆದಾಗ ಯಾವ ಸ್ಥಿತಿ ಆಗುತ್ತೆ ಅಂತ ಎಲ್ಲರಿಗೂ ಕೂಡ ಗೊತ್ತಿದೆ. ಮತ್ತು ರಾಜ್ಯ ಸರ್ಕಾರ ನನಗನ್ಸುತ್ತೆ ಅನೇಕ ಗ್ಯಾರಂಟಿನ ಕೊಡ್ತಾ ಇರುವಾಗ ಪ್ರಧಾನಮಂತ್ರಿಗಳು 5 ಲಕ್ಷ ರೂಪಾಯಿ ಆಯುಷ್ಮಾನ್ ಭಾರತ್ ತಂದಿರೋ ಹಿನ್ನೆಲೆಯಲ್ಲಿ ಇಂಥ ಪ್ರಕರಣದಲ್ಲಿ ನಾವು ಉಚಿತವಾಗಿ ಉತ್ತಮ ಚಿಕಿತ್ಸೆ ಕೊಡೋ ದೃಷ್ಟಿಯಿಂದನೂ ಕೂಡ ನಾವು ಗಂಭೀರವಾಗಿ ಯೋಚನೆ ಮಾಡಬೇಕಾಗಿದೆ. ನಾವು ವಿದ್ಯೆ ಮತ್ತು ಆರೋಗ್ಯ ಇವೆರಡರದ್ದು ನಿಜವಲ್ಲೂ ಕೂಡ ಗ್ಯಾರಂಟಿ ಕೊಟ್ಟರೆ ಸಮಾಜ ಸುಸ್ಥಿರ ಆಗುತ್ತೆ, ಸಮಾಜ ಆರೋಗ್ಯಕರ ಆಗುತ್ತೆ. ಮತ್ತೊಮ್ಮೆ ನಾನು ಶ್ರೀ ಪ್ರಭಾಕರ್ ಅವ್ರಿಗೆ, ಹೆಲ್ತ್ ಮಿನಿಸ್ಟ್ರಿಗೆ, ಆಸ್ಪತ್ರೆಯವರಿಗೆ ಎಲ್ಲರಿಗೂ ಕೂಡ ನಾನು ಧನ್ಯವಾದ ಹೇಳ್ತೀನಿ. ನಮ್ಮದು ಒಂದೇ ಪ್ರಾರ್ಥನೆ, ಆ ಕುಸುಮ ಪೂರ್ಣ ಆರೋಗ್ಯವಂತಳಾಗಬೇಕು, ಅವಳು ಸ್ವಂತ ಕಾಲ ಮೇಲೆ ನಿಲ್ಲಂಗೆ ನಾವೆಲ್ಲ ಸಹಾಯ ಮಾಡೋಣ, ನಾನು ಮಾಡ್ತೀನಿ. ಅವಳಿಗೆ ಶುಭವಾಗಲಿ ಅಂತ ನಾನು ಕೇಳ್ಕೊಳ್ತೀನಿ. ನಮಸ್ಕಾರ.